ಹೇ ಗುರು ಮಂಗಳ ನಮಃ ಪಾರ್ವತ ಹರ ಗುರು ಬಸವಲಿಂಗ ಮಹಾಪ್ರಭು ದೇವಿ ಪಾದಾನಂದ ಎಲ್ಲ ಶರಣ ಬಂಧುಗಳಲ್ಲಿ ಅನೇಕ ಶರಣಾರ್ಥಿಗಳು ಇಂದಿನ ದಿನ ಕೈಲಾಸದಲ್ಲಿ ಶಿವನ ಸುತ್ತ ಎಂತೆಂಥವರು ವಾಸವನ್ನು ಮಾಡ್ತಾ ಇದ್ರು, ಸಭೆಯಲ್ಲಿ ಎಂತೆಂಥವರು ಸೇರಿದ್ರು ಅಂತಕ್ಕಂಥ ವಿಚಾರವನ್ನು ತಿಳ್ಕೊಂಡಿದ್ದು. ಈಗ ಮುಂದೆ ನಂದೀಶ್ವರರು ಶಿವನ ಏನೆಂಬುದಾಗಿ ಕೇಳ್ತಾ ಇದ್ದಾರೆ. ಆ ದೇವಿ ಯಾರು, ಇವರು ಎಲ್ಲಿದ್ದರು, ಎಲ್ಲಿಂದ ಬಂದರು ಅಂತೇಳಿ ಸಂಭಾಷಣೆಯನ್ನು ಮಾಡ್ತಾ ಇದ್ದಾರೆ. ಆ ನಂದೀಶ್ವರನ ಕುರಿತು ಶಿವನು ಏನೆಂಬುದಾಗಿ ಹೇಳ್ತಾ ಇದ್ದಾರೆ. ಒಂದು ದಿವಸದಿ ನಂದಿಕೇಶ್ವರ ನಂದು ಮದ್ದಲೆಯು ಹುಕಲಿ, ಒಂದು ದಿವಸದಿ ನಂದಿಕೇಶ್ವರ ನಂದು ಮದ್ದಲೆಯು ಹುಕಲಿ, ಬಾಳೆಂದು ಬೆರಗಿದು ರಾಗಿ ದೀರ್ಘ ದಂಡ ವಂದನೆಯ ಬಂದು ಮಾಡುತ್ತಲಿರುತ್ತಿರಲು ಆನಂದದಿಂ ಶಿವನಂದು. ಏನೈ ತಂದೆ ನಿನ್ನ, ಏನೈ ತಂದೆ ಹೇಳು ನಿನ್ನ ವಿಮತವದೇನಿಂದ, ನಿನ್ನ ವಿಮತವದೇನಿಂದ. ನಂದೀಶ್ವರನು ಮೊದಲೇನೆ ಕೆಳಗಿಟ್ಟು ಆ ಬಾಲಚಂದ್ರಧರನಾಗಿರ್ತಕ್ಕಂಥ ಶಿವನ ಎದುರಾಗಿ ನಿಂತು ದೀರ್ಘದಂಡ ನಮಸ್ಕಾರವನ್ನು ಮಾಡುತ್ತಿರುವಾಗ ಆ ಶಿವನು ಆನಂದದಿಂದ ನಕ್ಕು, ಅಪ್ಪ ಮಗುವೆ, ಹೇಳು ನಿನ್ನ ಅಭಿಮತವು ಏನೆಂದು ಹೇಳು ನನ್ನಲ್ಲಿ ಎಂಬುದಾಗಿ ಕೇಳ್ತಾ ಇದ್ದಾಗ ನಂದೀಶ್ವರನು ಶಿವನ ಎದುರಿನಲ್ಲಿ ನಿಂತು ಏನು ಹೇಳ್ತಾ ಇದ್ದಾನೆ. ಏಳು ನಂದೀಶ್ವರನೇ ಶರಣನು ಮಾನವಾಗಿದೆ ಹೇಳುತ್ತೇನು, ಏಳು ನಂದೀಶ್ವರನೇ ಶರಣನು ಮಾನವಾಗಿದೆ ನಮಗೆ ಹೇಳುವುದೇನು ಗೆಲುಹೈ ಶರಣುಗಳನ್ನೇ ಸಾಕು ಮಾಡಲು. ಜ್ಞಾನಮೂರ್ತಿ ಶಿವನ ಹೃದಯದಿ ಧ್ಯಾನಿಸುತ್ತ ಬಹುಭಯದ ಬಹುಗಿರಿ ಮೌನವನ್ನು ತಾಬಿಟ್ಟು ನಿಂದಿದ್ದಾಗ ನಂದೀಶ, ಮೌನವನ್ನು ತಾಬಿಟ್ಟು ನಿಂದಿದ್ದಾಗ ನಂದೀಶ. ನಂದೀಶ್ವರನೇ, ಏನು ಇವತ್ತು ವಿಶೇಷವಾಗಿರ್ತಕ್ಕಂಥ ಶರಣಗಳನ್ನು ಮಾಡ್ತಾ ಇದೀಯಾ? ಏನು ನಿನ್ನ ಶರಣಿನ ನಿನ್ನಲ್ಲಿರ್ತಕ್ಕಂಥ ಅನುಮಾನ ಏನು, ಅದನ್ನು ಈಡೇರಿಸೋಣ ಅಂತ ಹೇಳಿ ನಂದೀಶ್ವರನನ್ನ ಶರಣನನ್ನು ಸಾಕು ಮಾಡು, ಕೇಳು, ಏನು ಕೇಳುವುದೇ ಅದನ್ನು ಕೇಳು, ತಿಳಿಸು ಎಂಬುದಾಗಿ ನಂದೀಶ್ವರನ ಮೌನವನ್ನು ಬಿಟ್ಟು ನಿಂತು ಶಿವನನ್ನು ಭಯಭಕ್ತಿಯಿಂದ ಅಂತರಂಗದಲ್ಲಿ ಧ್ಯಾನಿಸುತ್ತಾ ಹೀಗೆ ನುಡಿತಿದ್ದಾನೆ. ಹೇಳಬಹುದೈ ದೇವಗಿರಿಯಲ್ಲಿ ಕೇಳುವೆನು ದೇವಿಯ ಮಹತ್ವವ, ಏಳೆಯನ್ನನ್ನು ಧರಿಸು ಬಹಳ ಕುಪಾಡು ಎಂದೆನದು, ಕುಪಾಡು ಎಂದೆನದು. ನೀಲಲೋಹಿತ ನಗುದ ವೃಷಭನ ಮೇಲೆ ದಯವನ್ನು ತಾಳಿಯಲು, ನೀಲಲೋಹಿತ ನಗುದ ವೃಷಭನ ಮೇಲೆ ಕೃಪೆಯನ್ನು ತಾಳಿ ಎಲ್ಲರೂ ಕೇಳುವವೋ ನೀಡಿದನು ಶ್ರುತಿ ಸಾರವನ್ನು ಶಶಿಮೌಳಿ, ಶ್ರುತಿ ಸಾರವನ್ನು ಶಶಿಮೌಳಿ. ನಂದೀಶ್ವರ ದೇವರೇ, ಈ ದೇವಿಯ ಮಹತ್ವವನ್ನು ಹೇಳು, ತಂದೆ ಕಿವಿಯಲ್ಲಿ ಹೇಳಬಹುದು. ದಯಾಸಮುದ್ರನಾಗಿರ್ತಕ್ಕಂಥ ನೀನು ದೇವಿಯ ಮಹಿಮೆಯನ್ನು ಹೇಳಿ ನನ್ನನ್ನು ಉದ್ಧಾರ ಮಾಡು ಎಂಬುದಾಗಿ ಆ ಪರಶಿವನನ್ನು ಕೇಳುವಾಗ ಕೊರಳು ಕಪ್ಪಾಗಿ ಕೂದಲು ಕೆಂಪುಳ್ಳ ಶಿವನು ಬಸವನ ಮೇಲೆ ದಯವುಳ್ಳವನಾಗಿ ಸಭೆಯಲ್ಲಿ, ನಂದೀಶ್ವರ, ನೀನು ಒಬ್ಬನೇ ಕೇಳುವುದಕ್ಕಿಂತ ಈ ಸಭೆಯಲ್ಲಿರ್ತಕ್ಕಂಥ ಎಲ್ಲ ಮುನೀಶ್ವರರು ಕೇಳಲಿ, ಆನಂದ ಪಡಲಿ. ಈ ದೇವಿ ಯಾರು, ಎಲ್ಲಿದ್ರು, ಎಲ್ಲಿಂದ ಬಂದರು, ಈ ದೇವಿಯ ಮಹಿಮೆ ಏನು ಅಂತಕ್ಕಂಥ ವಿಚಾರವನ್ನು ನಿನ್ನಲ್ಲಿ ಸಾಂಗವಾಗಿ ಹೇಳ್ತೇನೆ, ಕೇಳುವಂಥವನಾಗು ಅಂತ ಹೇಳಿ ಆ ದೇವಿಯ ಮಹಿಮೆಯನ್ನು ಇಲ್ಲಿ ಆನಂದವನ್ನು ಉಂಟು ಮಾಡಲಿಕ್ಕೆ ಭಗವದ್ಗೀತೆಯು ನರನ ನಿಮಿತ್ತವಾಗಿ ಸರ್ವ ನರನಿಗೂ ಉಪದೇಶವಾಗಿರುವಂತೆ ಭಗವದ್ಗೀತೆಯನ್ನು ಶ್ರೀಮನ್ ಮಹಾವಿಷ್ಣು ಅರ್ಜುನನಿಗೆ ಹೇಳಿ
ಜಗತ್ತಿನಲ್ಲಿ ಅರ್ಜುನನ ನಿಮಿತ್ತವನ್ನು ಮಾಡಿ ಎಲ್ಲರೂ ಕೇಳಿ ಮೋಕ್ಷವನ್ನು ಪಡೆಯಲಿ ಎಂಬುದಾಗಿ ಭಗವದ್ಗೀತೆಯನ್ನು ಹೇಳಿದರು. ಈಗ ಶಿವನು ದೇವಿಯ ಪುರಾಣವನ್ನು ಬಸವನ ನಿಮಿತ್ತವಾಗಿ ಸರ್ವ ಮುಮುಕ್ಷುಗಳಿಗೆ ಉಪದೇಶವಾಗುವಂತೆ ಹೇಳ್ತಾ ಇದ್ದಾರೆ. ಈ ದೇವಿ ಯಾರೆಂಬುದಾಗಿ ಹೇಳ್ತೀನಿ ಕೇಳು ಅಂತ ಹೇಳಿ. ವೃಷಭ ಕೇಳಗ್ನಿಯೊಳ ಬುದಿವಗೆ ಪ್ರಸರಿಸಿದ ತೆರನಂತೆ ಬ್ರಹ್ಮದಿ. ವೃಷಭ ಕೇಳಗ್ನಿಯೊಳ ಬುದಿವಗೆ ಪ್ರಸರಿಸಿದ ತೆರನಂತೆ ಬ್ರಹ್ಮದಿ. ಮುಸುಕಿದವು ಚಿಚ್ಚಕ್ತಿ ಮಾಯೆಗಳೆರಡು ತೋರುತ್ತಲಿ, ಮಾಯೆಗಳೆರಡು ತೋರುತ್ತಲಿ. ವಿಷಮ ವಗೆಯದು ಮಾಯ ಉರಿಯದು, ಅಸಮಚಿಚ್ಚಂತದುವೆ ಶುದ್ಧವು. ಎಸೆಯುತ್ತಿಹವು ಸಕಲ ಕೆಲ್ಲಕನಾಗಿ ಕೇಳೆಲ್ಲ, ಸಕಲ ಕೆಲ್ಲಕನಾಗಿ ಕೇಳೆಲ್ಲ. ಬಸವೇಶ್ವರನೇ ಕೇಳು. ಅಗ್ನಿಯಲ್ಲಿ ಉರಿ ಮತ್ತು ಹೊಗೆ ಹರಿದಂತೆ ಬ್ರಹ್ಮದಲ್ಲಿ ಜಗತ್ತು ಉತ್ಪತ್ತಿಗಿಂತ ಮುಂಚೆ ಮೊದಲು ಈ ಜಗತ್ತನ್ನ, ಈ ಬ್ರಹ್ಮಾಂಡವನ್ನು ಉತ್ಪತ್ತಿ ಮಾಡುವ ಕಾಲದಲ್ಲಿ ಬ್ರಹ್ಮ ಅಂದರೆ ಈ ಜಗತ್ತಿಗೆ ದೊಡ್ಡದು. ಈ ಜಗತ್ತನ್ನು ಉತ್ಪತ್ತಿ ಮಾಡೋದಕ್ಕೋಸ್ಕರವಾಗಿ ಅನಾದಿ ಕಾಲದಲ್ಲಿ ಇರ್ತಕ್ಕಂತಹ ಬ್ರಹ್ಮ ವಸ್ತು ಒಂದ್ಸಾರಿ ಜಗತ್ತನ್ನು ಉತ್ಪತ್ತಿ ಮಾಡಬೇಕು ಅಂತ ಯಾವ ಮನಸ್ಸು ಬಂತೋ, ಮನಸ್ಸಾಯ್ತೋ, ಆಗ ಈ ಜಗತ್ತೇ ಒಂದ್ಸಾರಿ ಮಿಂಚಿತಂತೆ ಪರಮಾತ್ಮನ ಆ ಪರಬ್ರಹ್ಮನ ಮನಸ್ಸು. ಆ ಕ್ಷಣದಲ್ಲಿ ಏನಾಯಿತು, ಚಿಚ್ಚಕ್ತಿ ಅಂತಕ್ಕಂಥದ್ದು, ಚಿಚ್ಚಕ್ತಿ ಮತ್ತು ಮಾಯೆ ಎರಡೂ ಕೂಡ ಪ್ರಕಟವಾಗಿ ತೋರಿದು. ಅಂದರೆ ಬೆಂಕಿಯಲ್ಲಿ ಉರಿ ಮತ್ತು ಹೊಗೆ ಎರಡು ಯಾವ ರೀತಿಯಾಗಿ ಒಂದೇ ಸಾರಿ ಬರ್ತವೋ ಹಾಗೆ ಬೆಂಕಿ ಮತ್ತು ಉರಿ ಒಂದೇ ಸಾರಿ ಪಸರಿಸಿದವು. ಸಮವಲ್ಲದ ಹೊಗೆಯು ಮಾಯೆ ಆಯಿತು, ಉರಿ ಚಿಚ್ಚಕ್ತಿ ಆಯಿತು. ಇವು ತಮಗೆ ಉತ್ಪತ್ತಿ ಇಲ್ಲದೆ ಸರ್ವ ವಸ್ತುಗಳನ್ನೆಲ್ಲ ಮೂಲ ಕಾರಣವಾಗಿ ಶೋಭಿಸುತ್ತಾ ಇರುವವು. ಬೃಹತ್ತಂ ತಂ ಬ್ರಹ್ಮ ಏಕಮೇವಾದ್ವಿತೀಯಂ ಬ್ರಹ್ಮ ಸಚ್ಚಿತ್ಸುಖಾತ್ಮಂ ಬ್ರಹ್ಮ ಸತ್ಯ ಜ್ಞಾನವನಂತಂ ಬ್ರಹ್ಮ ಇತ್ಯಾದಿ ಶ್ರುತಿಗಳನ್ನು ಮಹಾಕಾಶಂತೆ ಪರಿಪೂರ್ಣವಾಗಿ ಸ್ವಗತಾರಿ ವೇದಗಣದಲ್ಲಿ ಒಂದೇ ಆದ ಶುದ್ಧ ಹರಿವು ಬ್ರಹ್ಮ ಎನಿಸುವುದು. ಅದು ಅಹಂ ಇದಂ ಎಂಬುದಿಲ್ಲದೆ ಭಾವರಹಿತವಾಗಿರುವ ಮೂಲ ವಸ್ತುವನ್ನು ಇದಕ್ಕೆ ಪರಮಾತ್ಮ, ಪರಶಿವ, ಶಂಭುಲಿಂಗ, ಮಹೇಶ್ವರ ಅನೇಕ ನಾಮಗಳುಂಟು. ಈ ಪರಮಾತ್ಮನಿಗೆ ನಿರ್ಗುಣ ಸಗುಣವೆಂಬ ಎರಡು ರೂಪಗಳುಂಟು. ಕಟ್ಟಿಯಲ್ಲಿ ಅಗ್ನಿ, ತತ್ತಿಯ ರಸದಲ್ಲಿ ಪ್ರಾಣಿ, ಬೀಜದಲ್ಲಿ ವೃಕ್ಷ. ಮನುಷ್ಯನಲ್ಲಿ ಶಕ್ತಿಯ ಗುಪ್ತವಾಗಿರುವಂತೆ ಪರಶಿವನಲ್ಲಿ ಸ್ವಾನುಭವ ರೂಪವಾಗಿರ್ತಕ್ಕಂಥ ವಿಮರ್ಶ ಅಥವಾ ಚಿಚ್ಚಕ್ತಿಯು ಸದಾ ಅವ್ಯಕ್ತವಾಗಿ ಸಮರಸವಾಗಿ ಇದ್ದೇ ಇರುತ್ತದೆ. ಪರಶಿವನು ಇಚ್ಛಾ ಜ್ಞಾನ ಕ್ರಿಯಾಶಕ್ತಿ ಸಹಿತನಾಗಿದ್ದರೂ ಶಕ್ತಿಯ ಅವ್ಯಕ್ತ ಅಂದರೆ ಪ್ರಸರವಿಲ್ಲದಿರುವ ಸ್ಥಿತಿಯು ನಿರ್ಗುಣ ಬ್ರಹ್ಮವೆನಿಸುವುದು. ಬೀಜದಲ್ಲಿರುವ ವೃಕ್ಷ, ತತ್ತಿಯ ರಸದಲ್ಲಿರುವ ಪ್ರಾಣಿ ಒಮ್ಮೆ ಪರಿಣಾಮ ರೂಪದಿಂದ ಪ್ರಕಟವಾಗುವಂತೆ ಪರಶಿವನಲ್ಲಿ ಅವ್ಯಕ್ತ ರೂಪದಿಂದ ಸಂಕಲ್ಪ ಶಕ್ತಿಯ ಲೀಲಾ ಮಾತ್ರದಿಂದ ಸೃಷ್ಟಿಗೆ ಉತ್ಪತ್ತಿಯಾಗುವ ಕಾರಣವಾಯಿತು. ವ್ಯಕ್ತ ರೂಪದಿಂದ ಪ್ರಕಟವಾಗುವುದು ಈ ಶಕ್ತಿಯ ವ್ಯಕ್ತ ಅಥವಾ ಸ್ಥಿತಿ ಸಗುಣ ಬ್ರಹ್ಮವೆನಿಸುವುದು. ಚಿಚ್ಚಕ್ತಿ ಅಂತಕ್ಕಂಥದ್ದೇ ಈ ಜಗನ್ಮಾತೆಯಾಗಿರ್ತಕ್ಕಂಥ ಆದಿಶಕ್ತಿ ಲೀಲೆಯ ಉತ್ಪಾದನೆ ಮಾಡುವ ಕುರಿತು ಪರಾತ್ಪರ ವಸ್ತುವಿನಿಂದ ಹೊರಟ ಮಹಾಜ್ಞಾನ ಶಕ್ತಿಗೆ ಚಿಚ್ಚಕ್ತಿ ಎಂಬ ಹೆಸರು ಪ್ರಾಪ್ತವಾಯಿತು. ಈ ಜಗನ್ಮಾತೆಗೆ ಶಕ್ತಿ ಶಿವ ಮತ್ತು ಶಕ್ತಿ, ಬ್ರಹ್ಮ ಮತ್ತು ಬ್ರಾಹ್ಮಣಿ, ವಿಷ್ಣು ಮತ್ತು ವೈಷ್ಣವಿ ಎಂಬುದಾಗಿ ಈ ಜಗತ್ತಿನಲ್ಲಿ ನಾಮಾಂಕಿತವನ್ನು ಪಡೆದು ಈ ಜಗಜ್ಜನನಿಯಾಗಿರ್ತಕ್ಕಂಥ ತಾಯಿ ಪರಬ್ರಹ್ಮನಲ್ಲಿ ಒಮ್ಮೆ ಚಿನ್ಮೋಹನಂ ಚಿಂತೋಹಂ ಸಚ್ಚಿದಾನಂದಂ ರೂಪೋಹಂ ಎಂಬ ಸಮ್ಯ ಜ್ಞಾನ ಅಥವಾ ಪ್ರಸರ ರೂಪದಿಂದ ಜ್ಞಪ್ತಿ ಉದಯವಾಯಿತು. ಅದೇ ಮೂಲ ಪ್ರಣಮವು, ಅದೇ ಚಿಚ್ಚಕ್ತಿಯು. ಅಂದರೆ ಚಿತ್ತಿನ ಶಕ್ತಿಯು ಚಿತ್ರೂಪ ಪರಬ್ರಹ್ಮನ ಶಕ್ತಿ, ಪರಬ್ರಹ್ಮನ ಅನುಭವಾತ್ಮಕ ಜ್ಞಾನ, ತದೇಕ್ಷಣಾತ್ಮಕಂ ಸಮ್ಯಜ್ಞಾನಂ ಎಂಬ ಪರಶಿವನ ಈ ಕ್ಷಣ ಅಥವಾ ಪರಶಿವನ ರೂಪವಾಗಿರುವುದು. ಬ್ರಹ್ಮವೆಂದರೆ ಶುದ್ಧ ಅರಿವಿನ ಅವ್ಯಕ್ತ ಅತ್ವಿಯ ನಿರಾಕಾರ ಭಾವರಹಿತ ಸ್ವರೂಪವು. ಶಕ್ತಿ ಎಂದರೆ ಶುದ್ಧ ಅರಿವಿನ ವ್ಯಕ್ತ ಪ್ರಕಟ ಸಕ್ರಿಯ ಸಾಕಾರ ಭಾವರಹಿತ ರೂಪವು. ಪರಬ್ರಹ್ಮನು ಈ ಜಗತ್ತನ್ನು ಉತ್ಪತ್ತಿ ಮಾಡುವ ಕಾರಣದಿಂದ ಶಕ್ತಿಯ ರೂಪವನ್ನು ತಾಳ್ತಾರೆ ಪರಬ್ರಹ್ಮ. ಅದೇ
ಶಿವನಿಗೂ ಶಕ್ತಿಯು ಏನಪ್ಪ ಭೇದವಿಲ್ಲ ಅಂತಂದ್ರೆ ಒಂದೇ ವಸ್ತು ಈ ಜಗತ್ತಿನಲ್ಲಿ ಇರ್ತಕ್ಕಂಥ ರೂಪ ಎಲ್ಲವನ್ನು ತಾಳಿದೆ. ಜಗತ್ತನ್ನು ಉತ್ಪತ್ತಿ ಮಾಡುವ ಕಾರಣಕ್ಕಾಗಿ ಕೋಟಿ ಕೋಟಿ ವರ್ಷ ಹಾಗೆ ಉಳಿದಿರ್ತಕ್ಕಂಥ ಓಂಕಾರ ಕೊನೆಗೆ ಈ ಚಿಚ್ಚಕ್ತಿಯನ್ನು ಉದಯವನ್ನು ಮಾಡಿ ಜಗತ್ತು ಉತ್ಪತ್ತಿಗೆ ಕಾರಣವಾಗ್ತದೆ. ಈ ಶಕ್ತಿ ಲೀಲಾ ಮಾತ್ರದಿಂದ ಈ ಜಗತ್ತನ್ನ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಎಂಬಂತೆ ಆಕಾಶ, ಭೂಮಿ, ನೀರು, ವಾಯು ಪಂಚಭೂತಗಳು ಮತ್ತು ಅಷ್ಟದಿಕ್ಪಾಲಕರು, ನವನಾಯಕರು ಎಲ್ಲವನ್ನು ಸೃಷ್ಟಿ ಮಾಡಿ ತ್ರಿಮೂರ್ತಿಗಳನ್ನು ಆದಿಯಾಗಿ ಎಲ್ಲವೂ ನಮ್ಮ ಕಣ್ಣಿಗೆ ಕಾಣ್ತಾ ಇರ್ತಕ್ಕಂಥ ವಸ್ತು ಎಲ್ಲವನ್ನು ಸೃಷ್ಟಿಗೆ ಈ ಜಗಜ್ಜನನಿಯಾಗಿರ್ತಕ್ಕಂಥ ಆದಿಶಕ್ತಿ ಕಾರಣವಾಯಿತು. ಅಂದರೆ ಇಲ್ಲಿ ನಾವು ತಿಳ್ಕೋಬೇಕಾಗಿರೋದಿಷ್ಟೇ, ಗಂಡು ಮತ್ತು ಹೆಣ್ಣು ಎರಡೂ ಕೂಡ ವ್ಯಕ್ತವಾದಾಗ ಈ ಪ್ರಪಂಚ ಉತ್ಪತ್ತಿಗೆ ಕಾರಣವಾಗ್ತದೆ. ಎಲ್ಲೋ ಒಂದು ಹೆಣ್ಣು ಎಲ್ಲೋ ಒಂದು ಗಂಡು ಇದ್ರೆ ಪ್ರಪಂಚ ಉತ್ಪತ್ತಿ ಆಗೋದಿಲ್ಲ. ಕಾರಣ ನಮಗೆ ಕಣ್ಣಿಗೆ ಕಾಣ್ತಕ್ಕಂಥ ವಸ್ತು ಎಲ್ಲೋ ಗಿಡ, ಮರ, ಮನುಷ್ಯ, ಪ್ರಾಣಿಗಳು ಎಲ್ಲವೂ ಕೂಡ ನಮಗೆ ಕಣ್ಣಿಗೆ ಕಾಣ್ತವೆ. ಅದರಲ್ಲಿ ಇರ್ತಕ್ಕಂಥ ಬ್ರಹ್ಮ ವಸ್ತು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಅದನ್ನೇ ಬ್ರಹ್ಮ ಅಂತ ಹೇಳಿ ನಾವು ತಿಳ್ಕೋಬೇಕು. ಈ ಶಕ್ತಿಯ ರೂಪದಿಂದ ಕಣ್ಣಿಗೆ ಕಾಣ್ತಕ್ಕಂಥ ವಸ್ತು ಎಲ್ಲ ಬ್ರಹ್ಮ ರೂಪದಿಂದ ಭಾವದಲ್ಲಿ ನಮಗೆ ಕಾಣ್ತಾ ಇದೆ. ಶಕ್ತಿ ಅಂತಕ್ಕಂಥದ್ದು ಗಿಡ ಮರಗಳಲ್ಲಿ ಅಡಗಿರಲಿ, ಮನುಷ್ಯನಲ್ಲಿ ಅಡಗಿರಲಿ, ಅದು ಸೃಷ್ಟಿ, ಸ್ಥಿತಿ, ಲಯ ಎಂಬುದಕ್ಕೆ ಕಾರಣಗಳು ಕೂಡ ತಾಯಿಯಾಗಿರುವುದರಿಂದ ಬ್ರಹ್ಮ, ಈಶ್ವರ, ವಿಷ್ಣು ಮುಂತಾದವರನ್ನು ಮುಂದೆ ಸೃಷ್ಟಿ ಮಾಡಿ ಅವರಿಗೆ ಅಧಿಕಾರವನ್ನು ಕೊಡ್ತಾರೆ. ಈಗ ಲೀಲಾ ಮಾತ್ರದಿಂದ ಪರಬ್ರಹ್ಮನು ಕ್ರಿಯಾರಹಿತನಾಗಲು, ಅವನಿಗೆ ಸೃಷ್ಟಿಯನ್ನು ರಚಿಸುವ ಲೀಲೆಯುಂಟಾಗಲು ಕ್ರಿಯಾಶೀಲನಾಗುವನು. ಹಾಗೆ ಅವನ ಶಕ್ತಿಯು ಸ್ತ್ರೀ ಆಕಾರದಿಂದ ಪ್ರಕಟವಾಗುವುದು. ಅವಳೇ ಚಿಚ್ಚಕ್ತಿಯು. ಬ್ರಹ್ಮನು ಈ ಶಕ್ತಿಯಿಂದ ನಿತ್ಯ ಆನಂದ ಭೋಗಿಸುವನಾದ್ದರಿಂದ ಶಕ್ತಿಯು ಬ್ರಹ್ಮನಿಗೆ ಅರ್ಧಾಂಗಿ ಎನಿಸುವಳು. ಈ ಚಿಚ್ಚಕ್ತಿಗೆ ಪುರುಷ, ಸ್ತ್ರೀ ಎಂಬ ಎರಡು ರೂಪ ಉಂಟು. ಪುರುಷ ರೂಪವು ವಿಷ್ಣು, ಹರಿ, ನಾರಾಯಣ ಎಂಬ ಪರ್ಯಾಯ ನಾಮವುಳ್ಳ ಒಂದೇ ಆಗಿರುವುದು. ಸ್ತ್ರೀ ರೂಪವು ಭವಾನಿ, ಕಾಳಿ, ದುರ್ಗಾದಿ ಅನೇಕ ಪ್ರಕಾರವಾಗಿರುವುದು. ಚಿಚ್ಚಕ್ತಿಯ ಸ್ಥೂಲ ರೂಪವೇ ಪಾರ್ವತಿ ಎನಿಸುವುದು. ಬ್ರಹ್ಮನು ಕರಗಿದ ತುಪ್ಪದಂತೆ ನಿರಾಕಾರ ಸಗುಣ ರೂಪನು, ಶಕ್ತಿಯು ಹೆತ್ತ ತುಪ್ಪದಂತೆ ಸಾಕಾರ ಸಗುಣ ರೂಪವಾಗಿರುವುದಂತೆ ಇರುವುದರಿಂದ ಕರಗಿದ ತುಪ್ಪಕ್ಕೂ ಹೆತ್ತ ತುಪ್ಪಕ್ಕೂ ವ್ಯತ್ಯಾಸವಿಲ್ಲದಂತೆ ಶಿವನಿಗೂ ಶಕ್ತಿಗೂ ಯಾವ ವ್ಯತ್ಯಾಸವೂ ಇಲ್ಲ. ರೂಪ ಬೇರೆ ಇರಬಹುದು, ಅದು ಹೆಣ್ಣು ಅಥವಾ ಗಂಡು, ಎರಡು ರೂಪವನ್ನು ತಾಳಿ ಈ ಜಗತ್ತನ್ನು ಉತ್ಪತ್ತಿ ಮಾಡುವುದಕ್ಕೆ ಕಾರಣವಾಗ್ತದೆ. ಭೇದವಿಲ್ಲದೆ ಶಿವಶಕ್ತಿಯಲ್ಲಿ ಸ್ವರೂಪವುಳ್ಳ ಎಲ್ಲೂ ಭೇದವಿಲ್ಲ. ದುರ್ಘಟ, ಸಂಪಾದನ, ಸಮರ್ಥ ಶಕ್ತಿ ವಿಶೇಷತಃ ವಿಶ್ವವೆಲ್ಲ ಲೀಲಾ ಮಾತ್ರದಿಂದ ಯಾವುದರಿಂದ ಹುಟ್ಟುತ್ತದೆಯೋ, ಪ್ರಳಯದಲ್ಲಿ ಯಾವುದರಲ್ಲಿ ಲಯವಾಗುತ್ತದೆಯೋ ಅದು ಮಾಯೆ. ಭೇದ ಜ್ಞಾನವನ್ನುಂಟು ಮಾಡುವುದೇ ಮಾಯೆಯೋ. ಮುಂದೆ ಇಷ್ಟನ್ನು ಹೇಳಿ ಆ ಬಸವೇಶ್ವರನಿಗೆ ಶಿವನು ಇನ್ನೂ ಮೂಲ ವಿದ್ಯೆ ಯಾವುದು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಬಸವ ತಿಳಿಯೈ ಮಾಯೆಯೆಂಬುದು ಅಸಮ ವಿದ್ಯಾ, ಬಸವ ತಿಳಿಯೈ ಮಾಯೆಯೆಂಬುದು ಅಸಮ ಮೂಲ ವಿದ್ಯೆಯೆನಿಸುವುದು. ಎಸೆವ ಮೂಲವು ಬಾಲಿ ಅದು ಮೂರ್ಮಾಯೆನಿಸುತ್ತದೆ. ಅಸಮ ಚಿತ್ತಿಂಗೆ ಪ್ರತಿದಾನೆಸಗುವುದು ಚೈತನ್ಯವೆಂದೇ. ಮುಸುಡಿನುತಿಹ ವಿದ್ಯೆ ಮನಿನಂಗಿದುವೆ ಸತ್ಯಂದ, ಬಸವೇಶ್ವರನೇ, ಮಾಯೆ ಎಂಬುದು ಮೂಲ ವಿದ್ಯೆ, ಮೂಲ ಉಪಾಧಿ. ಮೂರ್ಮಾಯೆ ಎನಿಸುತ್ತಾ ಮಲಿನ ಶುದ್ಧಾಶುದ್ಧವಾಗಿರುವುದು. ಚಿಚ್ಚಕ್ತಿಯು ಚೈತನ್ಯವೆನಿಸುವುದು, ಇದು ಶುದ್ಧ ಸತ್ಯವಾಗಿರುವುದು. ಎರಡು ಆದುದು ಮಾಯೆ ತಾನೆಯು ಇರಿದು ವಿದ್ಯಾ ವಿದ್ಯೆ ಎನಿಸುತ್ತ. ಎರಡು ಆದುದು ಮಾಯೆ ಎಂಬುದು ಇರಿದು ವಿದ್ಯಾ ವಿದ್ಯೆ ಎನಿಸುತ್ತ. ಒರೆಯದಿ ಒಗೆ ವಿಂಗಡಿಸಿ ವಿದ್ಯೆನಿಸಿಕೊಂಡಿರುವುದು. ಅರಿಯ ಕೈ ಹೊಗೆ ವಿಂಗಡಿಸು ಕರಿ ತರತರದ ವಿದ್ಯೆನಿಸಿಕೊಂಡಿತು. ಎರಡರಲ್ಲಿ ಜೀವೇಶ್ವರೆಂಬರು ತೋರುತ್ತಿರಲಿಲ್ಲ. ಎರಡರಲ್ಲಿ ಜೀವೇಶ್ವರೆಂಬರು ತೋರುತ್ತಿರಲಿಲ್ಲ. ಇಲ್ಲಿ ಅಗ್ನಿ ಉದಯವಾದಾಗ ಅಗ್ನಿ ಮತ್ತು ಉರಿ ಮತ್ತು ಹೊಗೆ ಉತ್ಪತ್ತಿಯಾಗುತ್ತೆ. ಆ ಉರಿ ಅಂತಕ್ಕಂಥದ್ದು ಚಿಚ್ಚಕ್ತಿ, ಅದೇ ಆದಿಶಕ್ತಿ ಎನಿಸುತ್ತೆ. ಅದು
ನಂತರ ಬಿಳಿ ಹೊಗೆ ಕರಿ ಹೊಗೆ ಇರ್ತಕ್ಕಂಥ ಎರಡು ಹೊಗೆಗಳು ಉತ್ಪತ್ತಿ ಆಗ್ತವೆ. ಆ ಉತ್ಪತ್ತಿಯಲ್ಲಿ ಕರಿ ಹೊಗೆ ಇರ್ತಕ್ಕಂಥದ್ದು ಥರಥರದ ವಿದ್ಯೆ ಎನಿಸಿಕೊಂಡಿತು. ಇವೆರಡರಲ್ಲಿ ಜೀವ ಮತ್ತು ಈಶ್ವರ ಎಂಬುವರು ಪ್ರಕಟವಾದರು ಅಂತಕ್ಕಂಥದ್ದನ್ನ ಮಾಯೆ ಏನು ಅಂತಕ್ಕಂಥದ್ದನ್ನು ಮತ್ತೆ ಹೇಳ್ತಾ ಇದ್ದಾರೆ. ಮಾಯೆಯು ಬರಿಯ ಬಿಳಿವಗೆ ಬೇರೆಯಾಗಿ ಶುದ್ಧ ಸತ್ವಗುಣ ಪ್ರಧಾನವಾಯಿತು. ಕರಿಯ ಹೊಗೆ ದುಷ್ಟಾರೂಪದಿಂದ ಒಂದೇ ಆಗಿತ್ತು. ಇದು ಮಲಿನವಾಗಿತ್ತು. ಮಲಿನ ಗುಣ ಪ್ರಧಾನವಾಗಿದ್ದರಿಂದ ಅದಕ್ಕೆ ಅವಿದ್ಯೆ. ಇದು ದೃಶ್ಯ ರೂಪದಿಂದ ಅನೇಕ ವಿಧವಾಗಿರುವುದು. ವಿದ್ಯಾ ಉಪಾದಿಯಿಂದ ಈಶನು, ಅವಿದ್ಯಾ ಉಪಾದಿಯಿಂದ ಜೀವರು ತೋರುತ್ತಿಹರು ಎಂದು ವಿದ್ಯಾ ಅಂದರೆ ಜ್ಞಾನವು, ಅವಿದ್ಯೆ ಎಂದರೆ ಅಜ್ಞಾನವು ಎಂಬುದಾಗಿ ಪರಶಿವನು ಆ ಬಸವೇಶ್ವರನಿಗೆ ಇನ್ನೂ ಹೇಳ್ತಾ ಇದ್ದಾನೆ ದೇವಿಯ ಚರಿತ್ರೆ. ಮಗನೇ ಕೇಳ ಬಸವೇಶ ಅಗ್ನಿಯಂಶವು ಮಹುಳೆ ಅಗ್ನಿಯು ಬಹುದು ಬಗೆಯದು ಅಗ್ನಿಯಂಶಲ್ಲ. ಸ್ವಗಸರಿಹ ಚಿಚ್ಚಕ್ತಿ ತಾನದು ಸಗುಣ ಬ್ರಹ್ಮ ಉಪಾಯೆಂಬುದು ನಿಗಮದಲ್ಲಿ ದೃಶ್ಯ ಬ್ರಹ್ಮ ಉಪಾದಿಯಹುದೆಂದ. ಬ್ರಹ್ಮ ಉಪಾದಿಯಹುದೆಂದ. ಯಾ ಬಸವೇಶನೇ ಕೇಳು, ಅಗ್ನಿಯಲ್ಲಿ ಹುಟ್ಟಿದ ಉರಿಯು ಅಗ್ನಿಯ ಅಂಶವು ಪುನಃ ಅಗ್ನಿಯಾಗುವುದು. ಅಂತೆ ಬ್ರಹ್ಮನಲ್ಲಿ ಪ್ರಕಟವಾದ ಚಿಚ್ಚಕ್ತಿಯು ಕಡೆಗೆ ಬ್ರಹ್ಮವೇ ಆಗುವುದು. ಪ್ರಕಾಶಿಸುತ್ತಿರುವ ಚಿಚ್ಚಕ್ತಿಯು ಸಗುಣ ಬ್ರಹ್ಮವು. ಮಾಯೆ ಎಂಬುದು ವೇದದಲ್ಲಿ ದೃಶ್ಯ ಬ್ರಹ್ಮನ ಉಪಾದಿಯಹುದೆಂದು ಹೇಳಿದ್ದನ್ನು ತಿಳಿಯುವಂತವನಾಗು. ಉಪಾಧಿ ಯಾವುದರ ಯೋಗದಿಂದ ವಸ್ತುವಿನ ಸತ್ಯ ಸ್ವರೂಪವು ವಿಶೇಷವಾಗಿ ವಿಪರೀತವಾಗಿ ತೋರುವುದು, ಅದು ಆ ವಸ್ತುವಿಗೆ ಉಪಾಧಿ ಎನಿಸುವುದು ಎಂಬುದಾಗಿ ಹೇಳ್ತಾರೆ.